ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ನಾನಿವತ್ತು ನಿಮಗೆ ಮೆಂತ್ಯ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಮೊಳಕೆ ಬರಿಸೋದು, ವೆರಿ ರಿಚ್ ಇನ್ ಫೈಬರ್. ಇದರಲ್ಲಿ ಜಾಸ್ತಿ ತಿನ್ನೋದ್ರಿಂದ ಕೂದಲಿಗೆ, ಫೇಸ್ಗೆ ತುಂಬಾ ಇಂಪ್ರೂವ್ ಇದೆ. ಸೊ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಬೋದು. ಇದಕ್ಕೆ ಏನೇನು ಹಾಕೋದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಒಂದಿಷ್ಟು ಶುಂಠಿ ಹಾಕೋಬೇಕು, ನೆಕ್ಸ್ಟ್ ಹುಣಸೆ ಇಷ್ಟು ಗಾತ್ರದಾದರೆ ಸಾಕು. ನಿಮಗೇನು ಜಾಸ್ತಿ ಹುಳಿಬೇಕು ಅಂತಂದರೆ ಹಾಕ್ಕೊಳ್ಬೋದು. ಸಿಂಪಲ್ ಇದೆ, ತುಂಬ ಏನು ಹಾಕುವಂಥದ್ದೇನಿಲ್ಲ. ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಅದೇ ಸ್ಪೂನ್ ಮೆಜರ್ಮೆಂಟಲ್ಲಿ ಒಂದು 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತೀನಿ. ನೀವು ಬೇಕು ಅಂದರೆ ಹುರಿದು ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಯಾವುದಾದ್ರೂ ನಿಮ್ಮ ಫ್ಲೇವರ್ಗೆ ಯಾವ್ದು ಇಷ್ಟ ಧನಿಯಾ ಪುಡಿ ಬೇಕು ಅಂತಂದರೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸೊ ಮೇನ್ ಇಂಗ್ರೀಡಿಯೆಂಟೇ ಮರ್ತ್ಬಿಟ್ಟಿದ್ದೀನಿ. ಏನು ಹಾಕೋಬೇಕು ಅಂತಂದರೆ ಬೆಲ್ಲ ಕಹಿ ಇರುತ್ತಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಅತಿ ಸ್ವೀಟ್ ಅಂತೂ ಏನು ಬೇಡ. ನಾನು ಒಂದು ಇಷ್ಟು ತೋರಿಸ್ತಾ ಇದ್ದೀನಲ್ಲ, ದಿಸ್ ಈಸ್ ಆರ್ಗ್ಯಾನಿಕ್ ಬೆಲ್ಲ. ಇದನ್ನೇ ಯೂಸ್ ಮಾಡಬೇಕು ಯಾವಾಗಲೂ, ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಶುಗರ್ನೆಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬಿಟ್ಟಿದೆ. ಸೊ ಅಷ್ಟು ಹುಣಸೆಹಣ್ಣು ಹಾಕಿ, ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂಚೂರು ತರಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀವೇನಾದರೂ ಬ್ರೇಕ್ ತಗೊಳ್ಳಿ. ಅಯ್ಯೋ, ನಿಮ್ಮ ಜೊತೆ ಮಾತಾಡ್ತಾ ಸಾಲ್ಟ್ ಹಾಕೋದೇ ಮರ್ತ್ಬಿಟ್ಟೆ. ಸಾರಿ ಗೈಸ್. 1 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಓಕೆ. ಇದಕ್ಕೆ ನಾವು ದೋಸೆ, ಪರಾಟ, ಚಪಾತಿ, ರೋಟಿ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಗೈಸ್. ಸೊ ಇದೇ ಥರ ಮೋರ್ ವೀಡಿಯೋಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಫಾಲೋ ಫಾರ್ ಮೋರ್. ಥ್ಯಾಂಕ್ ಯು. ಬಾಯ್.